ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಈ ದೇಶದ ರಾಜಕಾರಣದಲ್ಲಿ ಒಂದು ಮಾತಿತ್ತು, ಬಿಜೆಪಿಯವರು ಇಡೀ ದೇಶ ಬೇಕಾದರೂ ಗೆಲ್ಲಬಹುದು, ಈ ದೇಶದ ರಾಜಧಾನಿ ದೆಹಲಿಯನ್ನ ಗೆಲ್ಲೋದಕ್ಕೆ ತುಂಬಾ ಕಷ್ಟ, ಸಾಧ್ಯವೇ ಇಲ್ಲ ಎನ್ನುವಂತ ಒಂದು ಮಾತಿತ್ತು. ಆ ಮಾತು ಇವತ್ತಿಗೆ ಮುಕ್ತಾಯವಾಯಿತು, ಅಂದ್ರೆ ಸುಳ್ಳಾಯಿತು. ಸರಿಸುಮಾರು ಏನಿಲ್ಲ ಅಂತಂದ್ರೆ 27 ವರ್ಷಗಳ ನಂತರ, ಅಂದ್ರೆ 2.5 ದಶಕಗಳ ನಂತರ ಈ ದೇಶದ ರಾಜಧಾನಿಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಏರ್ತಾ ಇದೆ. ಏನಾಯ್ತು ಹಾಗಾದ್ರೆ? ಎಡವಟ್ ಎಲ್ಲಿ ಮಾಡ್ಕೊಂಡ್ರು AAP ಅವರು? ಕಾಂಗ್ರೆಸ್ನವರಂತೂ ಲೆಕ್ಕಕ್ಕೆ ಇಲ್ಲ, ಅಲ್ಲಿ ಕಣ್ಣಿಗೂ ಕಾಣಿಸ್ತಿಲ್ಲ. ತಗೊಂಡಿರ್ತಕ್ಕಂಥ ವೋಟಿಂಗ್ ಶೇರ್ ತಗೊಂಡ್ರೆ ನಮ್ಮ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಯಾರೋ ಒಬ್ಬ ಗೆದ್ದಂತ ವೋಟ್ಗಳನ್ನ ಇಡೀ ಕಾಂಗ್ರೆಸ್ನ ಅಲ್ಲಿ ಕ್ಯಾಂಡಿಡೇಟ್ಗಳು ತಗೊಂಡಿದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಏನಿಲ್ಲ ಅಂತಂದ್ರೂ ಒಂದು 5-6 ಲಕ್ಷ ವೋಟ್ಗಳನ್ನ ಅಷ್ಟೇ ಪಡ್ಕೊಂಡಿರ್ತಕ್ಕಂಥದ್ದು. ಈ ಕಡೆ AAP ಎಷ್ಟು ವೋಟ್ ಪಡ್ಕೊಳ್ತು, BJP ಎಷ್ಟು ವೋಟ್ ಪಡ್ಕೊಳ್ತು. ಇಲ್ಲಿ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಆಗಿದ್ದು ಹೇಗೆ, ಜೊತೆಗೆ ದೆಹಲಿಯ ಈ ಹಿಂದಿನ ರಾಜಕೀಯದ ಇತಿಹಾಸ ಹೇಗಿತ್ತು, ಅರವಿಂದ್ ಕೇಜ್ರಿವಾಲ್ ಹೇಗ್ ಬಂದ್ರು, ಏನೇನೆಲ್ಲ ಆಯ್ತು, ಇದೆಲ್ಲವನ್ನು ಕೂಡ ನೀಟಾಗಿ ನಾನು ನಿಮಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಈ ಕ್ಷಣದವರೆಗೂ ಕೂಡ ಅಲ್ಲಿ ಚುನಾವಣಾ ಫಲಿತಾಂಶ ಅಂದ್ರೆ ಮತ ಎಣಿಕೆ ನಡೀತಾ ಇದೆ. ಪ್ರೆಸೆಂಟ್ ಬಂದು ಏನಿಲ್ಲ ಅಂತಂದ್ರು 70 ಸೀಟ್ನಲ್ಲಿ 47 ಸೀಟ್ನಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 23 ಸೀಟ್ಗಳಲ್ಲಿ AAP ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 0-0-0 ಅಂದ್ರೆ ಕಾಂಗ್ರೆಸ್ ಅಲ್ಲಿ ಶೂನ್ಯ. ಹೆಚ್ಚು ಕಡಿಮೆ ಗೆದ್ದವರ ಸಂಖ್ಯೆ ಬಂದು ಈಗಾಗಲೇ ಬಿಜೆಪಿಯಲ್ಲಿ 16 ಜನ ಗೆದ್ದಿದ್ದಾರೆ, 11 ಜನ AAP ಅಲ್ಲಿ ಗೆದ್ದಿದ್ದಾರೆ. ಸೊ ಟೋಟಲ್ ಆಗಿ ಹೆಚ್ಚು ಕಡಿಮೆ 43 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಈ ಕ್ಷಣದವರೆಗೆ, ಅಂದ್ರೆ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ ಈ ಕ್ಷಣದವರೆಗೆ ನಡೀತಾ ಇದೆ. ಸೊ ಈಗ ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ 224 ವಿಧಾನಸಭಾ ಸೀಟ್ಗಳಿದಾವೆ. ಅದರಲ್ಲಿ ಒಂದಿಷ್ಟು ಮ್ಯಾಜಿಕ್ ನಂಬರ್ ಅಂತ ಬೇಕು ಅಧಿಕಾರವನ್ನ ಏರೋದಿಕ್ಕೆ. ಅದೇ ರೀತಿ ದೆಹಲಿಯಲ್ಲಿ, ಅಂದ್ರೆ ಈ ದೇಶದ ರಾಜಧಾನಿ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ದೆಹಲಿಯಲ್ಲಿ 70 ವಿಧಾನಸಭಾ ಚುನಾವಣಾ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ಹೆಚ್ಚು ಕಡಿಮೆ 36 ಮ್ಯಾಜಿಕ್ ನಂಬರ್ ಬೇಕು. ಅಂದ್ರೆ 36 ಸದಸ್ಯರು ಯಾವುದಾದ್ರೂ ಒಂದು ಪಕ್ಷದಲ್ಲಿ ಗೆದ್ರೆ ಅಥವಾ ಇನ್ನೊಂದು ಪಕ್ಷದ ಜೊತೆಗೆ ಕೊಲಾಬ್ ಮಾಡ್ಕೊಂಡು ಅವರು ಮೈತ್ರಿಯನ್ನ ಮಾಡ್ಕೊಂಡ್ರೆ, ಅಂದ್ರೆ 36 ಸಂಖ್ಯೆಗಿಂತ ಹೆಚ್ಚಿದ್ರೆ ಖಂಡಿತವಾಗಿಯೂ ಅಲ್ಲಿ ಅವರು ಅಧಿಕಾರವನ್ನ ಮಾಡಬಹುದು. ಸೊ ಪ್ರೆಸೆಂಟ್ ಈಗ ನಾನು ಹೇಳಿದಂತ ಲೆಕ್ಕ ಬಂದು ನಿಮ್ಗೆ ಹೆಚ್ಚು ಕಡಿಮೆ ಬಿಜೆಪಿ 40 ಮೇಲಿದೆ. ಸೊ ಬೇಕಾಗಿರ್ತಕ್ಕಂಥ ಮ್ಯಾಜಿಕ್ ನಂಬರ್ ಕೇವಲ 36. ಸೊ ಅಂದ್ರೆ ಖಂಡಿತವಾಗಿಯೂ ಬಿಜೆಪಿಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿಯುವಲ್ಲಿ ಯಶಸ್ವಿ ಆಗಿದೆ. ಸೊ ಈಗ ಈ ಹಿಂದೆಗೆ ಬಂದ್ಬಿಡೋಣ, ಇವತ್ತಿಂದ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಹಿಂದೆಗೆ ಬಂದ್ಬಿಡೋಣ. 1952ರಲ್ಲಿ ಅಂದ್ರೆ ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ ಅಧಿಕಾರದ ಗದ್ದುಗೆನೇ ಇರುತ್ತೆ. ಆಗ ದೆಹಲಿಯಲ್ಲಿ ಇದ್ದಂತಹ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಬಂದು ಸರಿಸುಮಾರು 48 ಸೀಟ್ ಇರುತ್ತೆ. 25 ಸೀಟ್ ಗೆದ್ದವನು ಸರ್ಕಾರವನ್ನ ರಚಿಸಬಹುದು. ಸೊ ಹಾಗಾಗಿ ಕಾಂಗ್ರೆಸ್ ಆ ಸಂದರ್ಭದಲ್ಲಿ 39 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿರುತ್ತೆ. ಪ್ರಥಮ ಬಾರಿಗೆ ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನ ಏರುತ್ತೆ. ಅದಾದ ನಂತರ 1993ರಲ್ಲಿ, ಅಂದ್ರೆ ಅಲ್ಲಿ ತನಕ ಮತ್ತೆ 1952ರಿಂದ 1973 ತನಕ ಚುನಾವಣೆಯೇ ನಡೆಯೋದಿಲ್ಲ. ಅದಾದ ನಂತರ ಯಾವಾಗ ದೆಹಲಿ ಕೇಂದ್ರಾಡಳಿತ ಪ್ರದೇಶ ಆಗುತ್ತೆ, ಅದಾದ ನಂತರ 1993ರಲ್ಲಿ ಚುನಾವಣೆ ನಡೆಯುತ್ತೆ. ಯಾವ 48 ಸೀಟ್ ಇತ್ತಲ್ಲ ಅದನ್ನ 70 ಸೀಟ್ಗೆ ಏರಿಸಲಾಗುತ್ತೆ. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 48 ಇರುತ್ತೆ. 1993ರಲ್ಲಿ ಅದನ್ನ 70 ಸೀಟ್ಗೆ ಏರಿಸಲಾಗುತ್ತೆ. ಪ್ರೆಸೆಂಟ್ ಈ ಕ್ಷಣದವರೆಗೂ ಕೂಡ ಅಲ್ಲಿ 70 ವಿಧಾನಸಭಾ ಕ್ಷೇತ್ರಗಳಿದಾವೆ. ಸೊ ಬಿಜೆಪಿ ಪ್ರಪ್ರಥಮ ಬಾರಿಗೆ 1993ರಲ್ಲಿ ಅಧಿಕಾರಕ್ಕೆ ಬರುತ್ತೆ 70 ಸೀಟಲ್ಲಿ 49 ಸೀಟ್ಗಳನ್ನ ಗೆಲ್ಲುವ ಮೂಲಕ. ಅದಾದ ನಂತರ 1998ರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿಯನ್ನ ಜನ ಈ ಕಡೆಗೆ ಇಡ್ತಾರೆ, ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರ್ತಾರೆ. ಸರಿಸುಮಾರು ಏನಿಲ್ಲ ಅಂತಂದ್ರು 52 ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ 1998ರ ವಿಧಾನಸಭಾ ಚುನಾವಣೆಯಲ್ಲಿ. ಅದಾದ ನಂತರ ಹೆಚ್ಚು ಕಡಿಮೆ 2003ರಲ್ಲೂ ಕೂಡ ಕಾಂಗ್ರೆಸ್ಸೇ ಬರುತ್ತೆ, 2008ರಲ್ಲೂ ಕೂಡ ಕಾಂಗ್ರೆಸ್ಸೇ ಬರುತ್ತೆ. ಹೆಚ್ಚು ಕಡಿಮೆ 2003ರಲ್ಲಿ 47 ಸೀಟ್ಗಳನ್ನ ಕಾಂಗ್ರೆಸ್ ಪಡ್ಕೊಳ್ಳುತ್ತೆ. ಅದಾದ ನಂತರ 2008ರಲ್ಲಿ 43 ಸೀಟ್ಗಳನ್ನ ಕಾಂಗ್ರೆಸ್ ಪಡ್ಕೊಂಡು ಅಧಿಕಾರದ ಗದ್ದುಗೆನೇ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ಒಂದು ಟರ್ಮ್ ಅನ್ನ ಗಮನಿಸಿದ್ರಿ, ಒಂದು 4 ಈ ರೀತಿ ವಿಧಾನಸಭಾ ಸದಸ್ಯರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಸೊ ಅದಾದ ನಂತರ ಏನಾಗುತ್ತೆ, ಹೆಚ್ಚು ಕಡಿಮೆ 3 ಟರ್ಮ್ ಶೀಲಾ ದೀಕ್ಷಿತ್ ಅವರು CM ಆಗಿರ್ತಾರೆ. ಅವರ ಅವಧಿಯಲ್ಲಿ ಈ ಪ್ರಮಾಣದ ದೊಡ್ಡ ಗೆಲುವನ್ನ ಕಾಂಗ್ರೆಸ್ ಅಲ್ಲಿ ಪಡ್ಕೊಂಡಿರುತ್ತೆ, ಹೆಚ್ಚು ಕಡಿಮೆ 3 ಟರ್ಮ್. ಸೊ 2012ರಲ್ಲಿ ಆ ಸಂದರ್ಭದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಹುಡ್ಕೊಳ್ಳುತ್ತೆ. ಆ ಪ್ರಾದೇಶಿಕ ಪಕ್ಷವೇ AAP, ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥ ಅಂದ್ರೆ ಫೌಂಡರ್ ಬಂದು ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಒಂದಷ್ಟು ಜನ. ಅದಾದ ನಂತರ 2013ರಲ್ಲಿ ಮತ್ತೆ ಚುನಾವಣೆ ನಡಿಬೇಕೀಗ. 2008 ತನಕನೂ ಕಾಂಗ್ರೆಸ್ ಅಧಿಕಾರದ ಗದ್ದುಗೆನೇ ಇರುತ್ತೆ. 2012 ಮುಗಿಯೋ ತನಕನೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೆ. ಸೊ 5 ವರ್ಷಕ್ಕೊಂದ್ಸಲ ಮತ್ತೆ ಎಲೆಕ್ಷನ್ ನಡಿಬೇಕಲ್ಲ. ಅದೇ ರೀತಿ 2013ರಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಚಿಕ್ಕ ಹೂವಾಗಿ ಉಡ್ಕೊಂಡಿರುತ್ತಲ್ಲ, ಆ ಪೊರ್ಕೆ ಪಕ್ಷ AAP, ಆ ಪಕ್ಷ
ಪ್ರಬಲವಾಗಿ ಪ್ರಚಾರವನ್ನ ಮಾಡುತ್ತೆ, ಜನಗಳಿಗೆ ವಿಚಾರವನ್ನು ಮುಟ್ಟಿಸುತ್ತೆ, ವಿದ್ಯಾವಂತರನ್ನ ಗುರುತಿಸುತ್ತೆ. ಅದಾದ ನಂತರ ಅವರ ಯೋಜನೆಗಳ ಒಂದಷ್ಟು ಹೇಳ್ತಾರೆ. ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಅಲ್ಲಿ ತನಕ ಕಾಂಗ್ರೆಸ್ ಅನ್ನ ಟೀಕಿಸ್ಕೊಂಡು, ಬಿಜೆಪಿಯನ್ನು ಟೀಕಿಸ್ಕೊಂಡು, ಅಂದ್ರೆ ಅವರ ಉದ್ದೇಶಗಳೇನಿದಾವೆ ಅದೆಲ್ಲವನ್ನು ಕೂಡ ಹೇಳ್ಕೊಂಡು ಪ್ರಚಾರವನ್ನ ಮಾಡಿ ಅಧಿಕಾರಕ್ಕೆ ಬರ್ತಾರೆ. ಅಂದ್ರೆ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರ್ತಾರಾ? ಇಲ್ಲ. ಬದಲಿಗೆ 2013ರಲ್ಲಿ 70 ವಿಧಾನಸಭಾ ಸದಸ್ಯರ ಸಂಖ್ಯೆಯಲ್ಲಿ 28ನ್ನ AAP ಗೆಲ್ಲುತ್ತೆ ಪ್ರಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿ. ಅದಾದ ನಂತರ ಕಾಂಗ್ರೆಸ್ ಪಡ್ಕೊಂಡಂತ ಶೇರ್ ಅಂದ್ರೆ 8 ಸೀಟನ್ನ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ. ಬಿಜೆಪಿ ಈಗಾಗಲೇ ನಿಧಾನಕ್ಕೆ ಬರ್ತಾ ಇತ್ತು. ಯಾವಾಗ 1993ರಲ್ಲಿ ಗೆದ್ದಿತ್ತಲ್ಲ ಬಿಜೆಪಿ, ಅಲ್ಲಿ ತನಕ 2013 ತನಕ ಅಲ್ಲಿ ಹೆಸರುಗಿಲ್ದಂಗಾಗಿರುತ್ತೆ. ಅದಾದ ನಂತರ ಬಿಜೆಪಿ 2013ರಲ್ಲಿ 31 ಸೀಟ್ಗಳನ್ನ ಪಡ್ಕೊಳ್ಳುತ್ತೆ. ಸೊ ಇಲ್ಲಿ ಇತರೆ ಅಂದ್ರೆ ಇಂಡಿಪೆಂಡೆಂಟ್ ಅವರು ಇವರೆಲ್ಲ ಸೇರ್ಕೊಂಡು 3 ಸದಸ್ಯರು ಗೆದ್ದಿರ್ತಾರೆ. ಸೊ ಟೋಟಲ್ ಆಗಿ 70ರಲ್ಲಿ 28 AAP ಪಡ್ಕೊಳ್ಳುತ್ತೆ, 8 ಕಾಂಗ್ರೆಸ್ ಪಡ್ಕೊಳ್ಳುತ್ತೆ, ಅದಾದ ನಂತರ 31 ಬಿಜೆಪಿ ಪಡ್ಕೊಳ್ಳುತ್ತೆ, 3 ಇತರೆ ಆಗ್ತಾರೆ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಹೆಚ್ಚು ಕಡಿಮೆ 36 ಸೀಟ್ ಬೇಕು ಅಂತ ನಾನು ಈಗಾಗಲೇ ಹೇಳಿದೆ. ಸೊ ಅದೇ ರೀತಿ 28 ಸದಸ್ಯರನ್ನ ಪಡ್ಕೊಂಡಂತ AAP 8 ಜನ ಕಾಂಗ್ರೆಸ್ನ ಸದಸ್ಯರೊಟ್ಟಿಗೆ ಅಲಯನ್ಸ್ ಮಾಡಿಕೊಂಡು ಅಂದ್ರೆ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡುತ್ತೆ. ಅದಾದ ನಂತರ ಮತ್ತೊಬ್ಬ ಇತರೆ ಕ್ಯಾಂಡಿಡೇಟ್ ಅನ್ನು ಕೂಡ ಗಣನೆಗೆ ತಗೊಳ್ತಾರೆ. ಸೊ ಇಲ್ಲಿ ಬಿಜೆಪಿ 31 ಇತ್ತಲ್ಲ, ಮತ್ತೊಬ್ಬರನ್ನ ತಗೊಂಡು 32 ಸೀಟನ್ನ ಪಡ್ಕೊಂಡು ಆಪೋಸಿಷನ್ ಪಾರ್ಟಿ ಆಗುತ್ತೆ ಇಲ್ಲಿ. ಸೊ ಹೆಚ್ಚು ಕಡಿಮೆ 38 ಸೀಟ್ಗಳನ್ನ ಪಡ್ಕೊಂಡು ಅಧಿಕಾರದ ಗದ್ದುಗೆಯನ್ನು ಇಲ್ಲಿ AAP ಪಡ್ಕೊಳ್ಳುತ್ತೆ. 2013ರಲ್ಲಿ ಪ್ರಪ್ರಥಮ ಬಾರಿಗೆ ಮೈತ್ರಿ ಸರ್ಕಾರದೊಡನೆ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ ಇವರು ಲೋಕಪಾಲ್ ಮಸೂದೆಯನ್ನ ಮಂಡನೆ ಮಾಡುವಲ್ಲಿ ಯಶಸ್ವಿ ಆಗೋದಿಲ್ಲ, ಟೀಕೆಗಳು ಆರಂಭ ಆಗುತ್ತೆ. ಅದಾದ ನಂತರ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ 1 ವರ್ಷದ ಒಳಗಡೆನೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಅದಾದ ನಂತರ ರಾಷ್ಟ್ರಪತಿಯ ಆಡಳಿತ ಜಾರಿಯಾಗುತ್ತೆ. ಮತ್ತೆ ಈಗ ಚುನಾವಣೆಯನ್ನ ನಡೆಸಬೇಕು, ವಿಧಾನಸಭಾ ಸದಸ್ಯ ಸ್ಥಾನವನ್ನ ವಿಸರ್ಜನೆ ಮಾಡಬೇಕು, ಮತ್ತೆ ಬೈ ಎಲೆಕ್ಷನ್ ನಡಿಬೇಕು ಅಂತ ಅನ್ಕೊಂಡು 2015ರಲ್ಲಿ ಮತ್ತೆ ಚುನಾವಣೆಯನ್ನ ರಚಿಸ್ತಾರೆ, ಅಂದ್ರೆ ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಯಾವಾಗ ಲೋಕಪಾಲ್ ಮಸೂದೆಯನ್ನು ಮಂಡನೆ ಮಾಡುವಲ್ಲಿ ಯಶಸ್ವಿ ಆಗೋದಿಲ್ಲ, ಒಂದಷ್ಟು ಟೀಕೆಗಳಾಯ್ತವೆ, ಎಲ್ಲ ಎದುರಿಸ್ತಾರೆ. ಜನ ಇವ್ರ ಮೇಲೆ ಸ್ವಲ್ಪ ಅನುಕಂಪ ಬರುತ್ತೆ, ಈ ವ್ಯಕ್ತಿ ಏನಾದರೂ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ 70 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿರ್ತಾರೆ AAP ಅವರು. ಸರಿಸುಮಾರು ಏನಿಲ್ಲ ಅಂತಂದ್ರು 67 ಕ್ಷೇತ್ರಗಳಲ್ಲಿ ಇವರಿಗೆ ದೊಡ್ಡ ಮಟ್ಟದ ಗೆಲುವನ್ನ ಕೊಡ್ತಾರೆ. ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಿಲ್ಲ ನೋಡಿ. 70 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಇವರ ಅಭ್ಯರ್ಥಿಗಳು, ಅದರಲ್ಲಿ 67 ಕ್ಷೇತ್ರಗಳಲ್ಲಿ ಗೆಲ್ತಾರೆ. 3 ಕ್ಷೇತ್ರಗಳಲ್ಲಿ ಅಷ್ಟೇ ಸೋಲ್ತಾರೆ. ಆ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ, ಕಾಂಗ್ರೆಸ್ ಅಂದಿನಿಂದ ಶೂನ್ಯ 2015ರ ಚುನಾವಣೆಯಿಂದ. ಅದಾದ ನಂತರ ಅರವಿಂದ್ ಕೇಜ್ರಿವಾಲ್ ಅವರು ಮತ್ತೆ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಸ್ವತಂತ್ರವಾಗಿ ಮುಖ್ಯಮಂತ್ರಿ ಆಗ್ತಾರೆ, ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಅದಾದ ನಂತರ ಅವರ ಉದ್ದೇಶಗಳಾದಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಕ್ರಾಂತಿಗಳು ನಡೀತವೆ ದೆಹಲಿಯಲ್ಲಿ. ಇಡೀ ದೇಶವೇ ದೆಹಲಿಯನ್ನ ಒಂದು ಕ್ಷಣ ತಿರುಗಿ ನೋಡುತ್ತೆ. ಸಂದರ್ಭದಲ್ಲಿ ಏನ್ ಗುರು ಎಲ್ಲವನ್ನು ಉಚಿತವಾಗಿ ಕೊಡ್ತಿದ್ದಾರೆ, ಜನಕ್ಕೆ ಬೇಕಾಗಿರೋದೇ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ, ಬಹುತೇಕ ವೋಟರ್ಸ್ ಅಲ್ಲೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ ಇರೋದು. ಸೊ ಆ ಕಾರಣದಿಂದ ಅವ್ರ ಮಕ್ಕಳಿಗೆ ಉಚಿತ ಎಜುಕೇಶನ್ ಸಿಕ್ತು, ಈ ಕಡೆ ಉಚಿತ ಆಸ್ಪತ್ರೆ ಚಿಕಿತ್ಸೆಗಳು ಸಿಕ್ತು. ಇದೆಲ್ಲವನ್ನು ಗಣನೆಗೆ ತಗೊಂಡಂತ ಜನ ಅರವಿಂದ್ ಕೇಜ್ರಿವಾಲ್ ಅವರಲ್ಲಿ ಸಂಪೂರ್ಣವಾಗಿ ನಂಬ್ತಾರೆ. ಸೊ ಅದಾದ ನಂತರ ಮತ್ತೆ 2020ರಲ್ಲಿ ಚುನಾವಣೆ ನಡೆಯುತ್ತೆ. ಅಂದ್ರೆ 5 ವರ್ಷ ಮುಗಿದೋಗುತ್ತಲ್ಲ 2015ರಿಂದ 2020ಕ್ಕೆ. ಸೊ ಆ ಸಂದರ್ಭದಲ್ಲಿ 70 ಕ್ಷೇತ್ರಗಳಲ್ಲಿ ಇದೇ AAP ಕ್ಯಾಂಡಿಡೇಟ್ಗಳು ಸ್ಪರ್ಧೆ ಮಾಡ್ತಾರೆ. ಅದರಲ್ಲಿ 62 ಕ್ಷೇತ್ರಗಳಲ್ಲಿ ಮತ್ತೆ ದೊಡ್ಡ ಪ್ರಮಾಣದಲ್ಲಿ AAP ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಸೊ ಹೆಚ್ಚು ಕಡಿಮೆ 5 ಸೀಟ್ಗಳಲ್ಲಿ ಕಡಿಮೆ ಆಗ್ತವೆ ಇಲ್ಲಿ. ಅಂದ್ರೆ 67 ಗೆದ್ದಿರುತ್ತೆ 2015ರಲ್ಲಿ, ಬಟ್ 2020ರಲ್ಲಿ ಅದು 62ಕ್ಕೆ ಬರುತ್ತೆ. ಸೊ ಇಲ್ಲಿ 3 ಸ್ಥಾನಗಳನ್ನ ಗೆದ್ದಿದ್ದಂತೆ ಬಿಜೆಪಿ ಪ್ಲಸ್ 5 ಸ್ಥಾನಗಳನ್ನ ಮತ್ತೆ ಗೆಲ್ಲುವಲ್ಲಿ ಯಶಸ್ವಿಯಾಗಿ ಟೋಟಲ್ ಆಗಿ 2020ರಲ್ಲಿ 8 ಪ್ಲೇಸ್ಗಳಲ್ಲಿ ಅಂದ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ. ಕಾಂಗ್ರೆಸ್ 2020ರ ಚುನಾವಣೆಯಲ್ಲೂ ಕೂಡ ಶೂನ್ಯ. ಅದಾದ ನಂತರ ಸಂಪೂರ್ಣ ಬಹುಮತ ಸಿಗುತ್ತೆ. ಓಕೆ, ಮಾಮೂಲಿ ಆಡಳಿತ ಅದೇ ರೀತಿ ಜಾರಿ ಆಗ್ತಾ ಇರುತ್ತೆ. ಸೊ ಇನ್ನು ಮತ್ತೆ ಅದಾದ ನಂತರ ಒಂದಷ್ಟು ಕಾಂಟ್ರವರ್ಸಿಗಳು ಶುರುವಾಗ್ತವೆ. ಈಗ ಅರವಿಂದ್ ಕೇಜ್ರಿವಾಲ್ ಸಂಬಂಧಪಟ್ಟಂಗೆ ನೀವು ಗಮನಿಸಿದ್ರಿ, ಅಬಕಾರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಅಕ್ರಮಗಳ ಸಾಬೀತಾಗಿದ್ರಿಂದ ಅವರು ಜೈಲಿಗೆ ಹೋಗಿ ಬರಬೇಕಾಗುತ್ತೆ. ಅದಾದ ನಂತರ ಅವರು CM ಸ್ಥಾನ ತೆರವುಗೊಳ್ಳುತ್ತೆ. ಅದಾದ ನಂತರ ಅವರು ಮಹಿಳೆ 46 ವರ್ಷದವರು ಯಂಗ್ ಮಹಿಳೆ ಒಬ್ಬರು CM ಸ್ಥಾನಕ್ಕೆ ಪ್ರೆಸೆಂಟ್ ಈಗಲೂ ಕೂಡ ಇದ್ದಾರೆ. ಇವತ್ತು ಚೇಂಜ್ ಆಗುತ್ತೆ ಬಿಡಿ. ಸೊ ಜನಕ್ಕೆ ವಿಶ್ವಾಸ ಯಾಕೋ ಬರ್ತಾ ಬರ್ತಾ ಕಡಿಮೆ ಆಯಿತು ಅಂತ ಅನ್ಸುತ್ತೆ. ನಾವು ಈ ವ್ಯಕ್ತಿಯನ್ನ 3ರಲ್ಲಿ ಮತ್ತೊಬ್ಬ ನೋಡಿರಲಿಲ್ಲ, 3ರಲ್ಲಿ ವಿಭಿನ್ನ ಅಂತ ನೋಡಿದ್ದು. ಬಟ್ ಇವರು ಯಾಕೋ ಬರ್ತಾ ಬರ್ತಾ ಹಾಗೆ ಆಗ್ತಿದಾರಲ್ಲ, ಏನಿದು ಅಕ್ರಮ ಅಬಕಾರಿ ಅದು ಇದು ಇದರಲ್ಲೆಲ್ಲ ಕೂಡ ನಡೀತಿದೆಲ್ಲ ಭ್ರಷ್ಟಾಚಾರ ಜನಕ್ಕೆ ಗೊತ್ತಾಗ್ಬಿಡುತ್ತೆ. ಅದಾದ ನಂತರ 2024ರ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಇದೆಯಲ್ಲ, ಅದರಲ್ಲಿ ಕಾಂಗ್ರೆಸ್ ಜೊತೆಗೆ ಮಹಾಗಠಬಂಧನ ಮೈತ್ರಿ ಏನಿದೆ ಅದರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಜಾಯಿನ್ ಆಗ್ತಾರೆ.
ಅಪೋಸಿಟ್ ಅಂದ್ರೆ ಬಿಜೆಪಿಗೆ. ಸೊ ಈ ಕಡೆ ಕಾಂಗ್ರೆಸ್ಗೆ ಮಹಾಗಠಬಂಧನ ಆಗುತ್ತಲ್ಲ, ಅದ್ರಲ್ಲಿ ಇವ್ರು ಕೂಡ ಸೇರ್ಕೊಳ್ತಾರೆ. ಏನಾಗುತ್ತೆ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ಗೆ ಇವ್ರಿಗೂ ಒಳ ಮನಸ್ಸು ಅಂದ್ರೆ ವೈಮನಸ್ಸು ಸೃಷ್ಟಿ ಆಗುತ್ತೆ, ಕಿತ್ತಾಟಗಳು ಜೋರಾಗುತ್ತೆ. ಅದಾದ ನಂತರ ಅಷ್ಟು ದೊಡ್ಡ ಮಟ್ಟದಲ್ಲಿ ಇವರಿಂದ ಅವರಿಂದ ಇವ್ರಿಗೆ ಯಾವ ರೀತಿ ಸಪೋರ್ಟ್ ಆಗಲ್ಲ. ಸೊ 2025 ಚುನಾವಣೆ ಮೊನ್ನೆ ನಡೀತು. ಸೊ ಇವರು ಮೈತ್ರಿ ಜೊತೆಗೆ ಕೈ ಜೋಡಿಸದೇ ಇದ್ದಿದ್ರೆ ಬಹುಶಃ ಇವತ್ತು ಇವ್ರದೇ ಗೆಲುವು ಆಗಿರ್ತಿತ್ತು. ಇದೆಲ್ಲವನ್ನು ಅಬಕಾರಿದು ಅದು ಇದು ಅಕ್ರಮ ಎಲ್ಲವನ್ನು ಪಕ್ಕಕ್ಕೆ ಇಟ್ಬಿಟ್ಟಿದ್ರು, ಜನ ಗೆಲ್ಲಿಸ್ತಿದ್ರು. ಬಟ್ ಯಾವಾಗ ಇವರು ಅಲ್ಲಿ ಮಹಾಗಠಬಂಧನಕ್ಕೆ ಕೈ ಜೋಡಿಸಿದ್ರು, ಅದಾದ ನಂತರ ಈಗ ವಿಧಾನಸಭಾ ಚುನಾವಣೆಗೆ ಬಂದು ಸ್ಪರ್ಧೆ ಮಾಡಿದ್ರು, ಸಪರೇಟ್ ಆಗೇ ಮಾಡಿದ್ದು. ಬಟ್ ಜನಕ್ಕೆ ಕೆಲವೊಂದ್ ಕಡೆ ಅವ್ರಿಗೆ ಸಪೋರ್ಟ್ ಮಾಡಿದವರು ಅನ್ನುವಂಥದ್ದೊಂದು ಮೈಂಡಲ್ಲಿ ಇದ್ದೇ ಇತ್ತು. ಅಲ್ಲಿ ಕಾಂಗ್ರೆಸ್ ಶೂನ್ಯವನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಏನಿರ್ಬೋದು ಹಾಗಾದ್ರೆ? ಒಂದೆರಡು ಮುಖ್ಯವಾದಂಥ ಅಂಶಗಳಿದ್ದಾವೆ. ಹಿಂದುತ್ವದ ಕಡೆಗಣನೆ ಅನ್ನುವಂಥದ್ದು ಒಂದು ಮುಖ್ಯವಾದ ಅಂಶ. ಕಾಂಗ್ರೆಸ್ನವರು ಹಿಂದುತ್ವವನ್ನು ಕಡೆಗಣನೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಒಂದು ಮೇನ್ ಪಾಯಿಂಟ್. ಆದ್ರೆ ಮಲ್ಲಿಕಾರ್ಜುನ್ ಅವ್ರ ಖರ್ಗೆ ಅಂತ ಕೊಟ್ಟಂತ ಸ್ಟೇಟ್ಮೆಂಟ್ ಮೊನ್ನೆ ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ, ಅಲ್ಲೋಗಿ ಮುಳುಗ್ಬಿಟ್ರೆ ಬಡತನ ನಿವಾರಣೆ ಆಗುತ್ತಾ, ಶಿಕ್ಷಣದೆಲ್ಲ ಸರಿಯಾಗ್ಬಿಡುತ್ತಾ, ಉದ್ಯೋಗ ಅವಕಾಶಗಳು ಸಿಕ್ಬಿಡುತ್ತಾ, ಈ ರೀತಿ ಎಲ್ಲೋ ಒಂದು ಕಡೆ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಭಾವನೆಗಳಿಗೆ ಧಕ್ಕೆ ಆಯ್ತೇನೋ ಆ ಕಾರಣದಿಂದ ಕಾಂಗ್ರೆಸ್ಗೆ ಹೇಳತೀರದ ಹಾಗೆ ಜನ ಕ್ಲಿಯರ್ ಮಾಡಿದ್ರು, ವಾಶೌಟ್ ಮಾಡ್ಬಿಟ್ರು. ಸೊ ಇದೆಲ್ಲೋ ಒಂದು ಕಡೆ ಇದು ಅರವಿಂದ್ ಕೇಜ್ರಿವಾಲ್ ಅವರ ಪಾರ್ಟಿಗೂ ಕೂಡ ದೊಡ್ಡ ಹೊಡೆತವನ್ನು ಅನುಭವಿಸುವಂತಾಯ್ತು. ಯಾವ ರೀತಿ ದೊಡ್ಡ ಹೊಡೆತ ಆಯ್ತು ಇಲ್ಲಿ? ಎಕ್ಸಾಂಪಲ್ ನಿಮಗೆ ಆಂಧ್ರ ಪ್ರದೇಶದ ಚುನಾವಣೆಯನ್ನು ತಗೊಂಡ್ರೆ ನೀವು, ಚಂದ್ರಬಾಬು ನಾಯ್ಡು ವರ್ಸಸ್ ಜಗನ್ ಮೋಹನ್ ರೆಡ್ಡಿ ಅಂತಿತ್ತು, ಸೆಂಟ್ರಲ್ ಬಿಜೆಪಿ ಇತ್ತು, ನೆಕ್ ಟು ನೆಕ್ ಫೈಟ್ ಬೀಳ್ತಿತ್ತು, ಯಾರೋ ಒಬ್ರು ಗೆಲ್ತಿದ್ರು. ಬಟ್ ಇಲ್ಲೇನಾಯ್ತು, ಚಂದ್ರಬಾಬು ನಾಯ್ಡು ಬಿಜೆಪಿ, ಈ ಕಡೆ ಪವನ್ ಕಲ್ಯಾಣ್ ಮೂವರು ಸೇರಿದ್ರು, ಈ ಕಡೆ ಜಗನ್ ಮೋಹನ್ ಸಪರೇಟ್ ಆದ್ರು. ಸೊ ಇಲ್ಲಿ ಏನಾಯ್ತು, ಇಲ್ಲಿ ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗಳನ್ನ ಹಾಕಬೇಕು, ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗಳನ್ನ ಹಾಕಬಾರ್ದು ಅನ್ನೋಂಥದ್ದನ್ನ ಆಲೋಚನೆ ಮಾಡಿ ಒಟ್ಟಿಗೆ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ರಿಂದ ಇವರು ಯಶಸ್ವಿ ಆದ್ರು ಗೆಲ್ಲುವುದರಲ್ಲಿ. ಸೊ ಇವರು ಎಲ್ಲಾ ಕಡೆನೂ ಕೂಡ 500 ಓಟು, 600 ಓಟು, 1000 ಓಟು, 1500 ಓಟು, 2000 ಓಟುಗಳಲ್ಲೂ ಕೂಡ ಸೋತರು. ಸೊ ಅಲ್ಲಿ ಮತದಾನದ ಪ್ರಮಾಣ ಇದೆಯಲ್ಲ, ಈಗ 100ಕ್ಕೆ ಮತದಾನದ ಪ್ರಮಾಣ ಹೆಚ್ಚು ಕಡಿಮೆ 2 ನೆಕ್ ಟು ನೆಕ್ ಇದೆ. ಬಟ್ ಸೋತಂತವ್ರು ಜಸ್ಟ್ 500 ಓಟು 600 ಓಟಲ್ಲಿ ಸೋತಿರೋದ್ರಿಂದ ಅಲ್ಲಿ ಅವರು ಅಧಿಕಾರವನ್ನ ಬಿಟ್ಕೊಡ್ಬೇಕಾಯ್ತು. ಪ್ರೆಸೆಂಟ್ ಈಗ ದೆಹಲಿಯಲ್ಲಿ ಏನಾಯ್ತು, ಈಗಾದ್ರೆ ಬಿಜೆಪಿ ಏಕವಾಗಿ ಸ್ಪರ್ಧೆ ಮಾಡ್ತು ಒಂದೇ ದಾರಿಯಲ್ಲಿ. ಬಟ್ ಈ ಕಡೆ ಕಾಂಗ್ರೆಸ್ ಜೊತೆಗೆ ಅಲಯನ್ಸ್ ಆಗಿದ್ದಂತಹ ಎಎಪಿ ಸಪರೇಟ್ ಆಗಿ ಕಂಟೆಸ್ಟ್ ಮಾಡಿದ್ರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಸಪರೇಟ್ ಆಗಿ ಕಂಟೆಸ್ಟ್ ಮಾಡಿದ್ದು, ಮತ್ತೆ ನಮ್ಮಲ್ಲಿ ಒಂದಷ್ಟು ನಾಯಕರು ಹೋಗಿ ಅಲ್ಲಿ ಉಚಿತ ಯೋಜನೆಗಳನ್ನ ನಾವು ಕೊಡ್ತೀವಿ ಅನ್ನುವಂಥ ಘೋಷಣೆಗಳನ್ನ ಮಾಡಿದ್ದು, ಚುನಾವಣಾ ಪ್ರಚಾರ ಮಾಡಿದ್ದು. ಅದಾದ ನಂತರ ಕಾಂಗ್ರೆಸ್ ಅಭ್ಯರ್ಥಿಗಳು ಎಎಪಿಗೆ ಬರಬೇಕಾದಂತ ವೋಟ್ಗಳನ್ನ ಡಿವೈಡ್ ಮಾಡಿದ್ದು ಎಎಪಿಗೆ ಬಹುಮುಖ್ಯವಾದ ಸೋಲಿಗೆ ಕಾರಣ ಆಗಿದ್ದು. ಹೆಚ್ಚು ಕಡಿಮೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಸೋತೋದ್ರು. ಈ ಸಲ ಗೆದ್ದಿದ್ರೆ 4 ಬಾರಿ ಗೆದ್ದಂಗಾಗ್ತಿತ್ತು. ಈ ಬಾರಿ ಏನಾದ್ರೂ ಇವರು ಸರ್ಕಾರ ಅಧಿಕಾರಕ್ಕೆ ಬಂದಿದ್ರೆ ಹ್ಯಾಟ್ರಿಕ್ ಆಗ್ತಿತ್ತು. ಅಂದ್ರೆ ಫಸ್ಟ್ ಗೆದ್ದಂಥದ್ದು 2013ರ ಟರ್ಮ್ನಲ್ಲಿ ಅಲಯನ್ಸ್ ಬಿಡಿ, ಅದಾದ ನಂತರ 2015ರಲ್ಲಿ ಸಂಪೂರ್ಣ ಬಹುಮತದಿಂದ ಗೆಲ್ತಾರೆ, 2020ರಲ್ಲೂ ಕೂಡ ಸಂಪೂರ್ಣ ಬಹುಮತದಿಂದ ಗೆಲ್ತಾರೆ, 2025 ಈ ಬಾರಿ ಏನಾದ್ರು ಸಂಪೂರ್ಣ ಬಹುಮತದಿಂದ ಗೆದ್ದಿದ್ದಿದ್ರೆ ಹ್ಯಾಟ್ರಿಕ್ ಗೆಲುವು. ಹಾಗೇನೆ ಅರವಿಂದ್ ಕೇಜ್ರಿವಾಲ್ ಈಗಾಗಲೇ 3 ಬಾರಿ ಶಾಸಕರಾದಂಥವ್ರು, 4ನೇ ಬಾರಿ ಗೆಲ್ಲಬೇಕಿತ್ತು, ಆದ್ರೆ ಆಗಲಿಲ್ಲ. ಅವ್ರು ಪಡ್ಕೊಂಡಂತ ಓಟ್ಗಳು ಹೆಚ್ಚು ಕಡಿಮೆ ನಿಮಗೆ ಹೇಳ್ತೀನಿ, 25,999 ಓಟು. ಸರಿ, ಇವ್ರನ್ನ ಬೀಟ್ ಮಾಡಿ ಗೆದ್ದಂತವ್ರು ಯಾರು? ಬಿಜೆಪಿ ಕ್ಯಾಂಡಿಡೇಟು ಪರ್ವೇಶ್ ಸಾಹಿಬ್ ಸಿಂಗ್, ಜಸ್ಟ್ 30,088 ಓಟು. ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಸೋತಂತ ಓಟ್ಗಳ ಸಂಖ್ಯೆ ಕೇವಲ 4,089 ಓಟು. ಹಾಗಾದ್ರೆ 4,089 ಏಟು ಎಲ್ಲಿ ಹೋದೋ, ಎಲ್ಲಿ ಬೀಳ್ತು ಓಡ್ತು? ಕಾಂಗ್ರೆಸ್ ಕ್ಯಾಂಡಿಡೇಟ್ ಒಬ್ರು ಸಂದೀಪ್ ದೀಕ್ಷಿತ್ ಅಂತ ಸ್ಪರ್ಧೆ ಮಾಡಿದ್ದಾರೆ, 4,568 ಓಟ್ಗಳನ್ನ ಅವ್ರು ಪಡ್ಕೊಂಡಿದ್ದಾರೆ. ಸೊ ಅದೇ 4,568 ಓಟ್ಗಳು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಿದ್ದಿದ್ರೆ, ಅಂದ್ರೆ ಬಂದಿದ್ರೆ ಅಫ್ಕೋರ್ಸ್ ಗೆಲ್ತಿದ್ರು. ಸೊ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಏನಾಯ್ತು ಅಂತಂದ್ರೆ ಓಟ್ನ ಡಿವೈಡ್ ಮಾಡಿ ಬಿಸಾಕಿದ್ರು. ಸೊ ಹಾಗಾಗಿ ಎಎಪಿ 60, 67, 62 ಇದ್ದಂಥವ್ರು ಜಸ್ಟ್ 20 ಚಿಲ್ಲರೆ ಬಂದಂಥದ್ದು. ಸೊ ಇವತ್ತು ಪ್ರೆಸೆಂಟ್ ಈ ಕ್ಷಣದ ಈಗ ಎಷ್ಟಾಗಿದೆ ಅನ್ನೋಂಥದ್ದು ನಾನು ನಿಮಗೆ ಅಪ್ಡೇಟ್ ಕೊಡೋದಾದ್ರೆ, ಬಿಜೆಪಿ ಪ್ರೆಸೆಂಟ್ 47 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು, ಅದರಲ್ಲಿ 21 ಸ್ಥಾನಗಳಲ್ಲಿ ಈಗಾಗಲೇ ಗೆಲುವನ್ನ ಪಡ್ಕೊಂಡಿದ್ದಾರೆ. ಎಎಪಿ 23 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು, ಅದರಲ್ಲಿ 12 ಸ್ಥಾನಗಳಲ್ಲಿ ಇನ್ನು ಎಣಿಕೆ ನಡೀತಾ ಇದೆ, 11 ಸ್ಥಾನಗಳಲ್ಲಿ ಅಷ್ಟೇ ಗೆದ್ದಿದ್ದಾರೆ. ಸೊ ಟೋಟಲ್ ಆಗಿ 32 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಫಲಿತಾಂಶ ಪ್ರಕಟ ಆಗೋಗಿದೆ. ಇನ್ನು 38 ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಅಂದ್ರೆ ಮತದಾನದ ಪ್ರಕ್ರಿಯೆ ಎಣಿಕೆ ಈಗಲೂ ಕೂಡ ನಡೀತಾ ಇದೆ. ಸೊ ಟೋಟಲ್ 70ರಲ್ಲಿ 47 ಬಿಜೆಪಿಯನ್ನು ಪಡ್ಕೊಂಡ್ರೆ 23 ಎಎಪಿ ಪಡ್ಕೊಳ್ತು. ಕಾಂಗ್ರೆಸ್ ಇಲ್ಲಿ 0-0-0. ಈಗ ವೋಟ್ ಶೇರಿಂಗ್ ಬೊಮ್ಮಣ್ಣಗ ಪ್ರೆಸೆಂಟ್ ಅಂದ್ರೆ ಈಗ ನಡೀತಲ್ಲ 2025 ಎಲೆಕ್ಷನ್, ಇದರಲ್ಲಿ ದೆಹಲಿಯಲ್ಲಿ ಇರ್ತಕ್ಕಂಥ ಮತದಾರರ ಸಂಖ್ಯೆ ಅಂದ್ರೆ ಟೋಟಲ್ ವೋಟರ್ಸ್ ಎಷ್ಟಿದ್ದಾರೆ ಅಂತಂದ್ರೆ 1,55,37,634 ವೋಟಿಂಗ್ ಇರುವಂಥದ್ದು. ಆದ್ರೆ ಜನ ವೋಟ್ ಮಾಡಿದಂಥವ್ರ ಸಂಖ್ಯೆ ಕೇವಲ 60.54% ಅಷ್ಟೇ. ಹೆಚ್ಚು ಕಡಿಮೆ 39
4-6% ಜನ ವೋಟಿಂಗ್ ಮಾಡಲೇ ಇಲ್ಲ. ಮೋರ್ ದೆನ್ ಅಲ್ಲಿಗೆ ನಿಮಗೆ ಲೆಕ್ಕ ಹಾಕೊಂಡ್ರೆ 50 ಲಕ್ಷ ಜನ ವೋಟ್ನೇ ಹಾಕಿಲ್ಲ. ಕಾರಣ ಇದೆ, ಅದಕ್ಕೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಸೊ ಅಲ್ಲಿಗೆ 60.54% ವೋಟಿಂಗ್ ಆಗಿದೆ ಅಂತಂದ್ರೆ 1.5 ಕೋಟಿಲಿ. ಸೊ ಅಂದ್ರೆ 94,06,483 ಜನ ಅಷ್ಟೇ ಮತದಾನವನ್ನ ಮಾಡಿರ್ತಕ್ಕಂಥವ್ರು. ಅದರಲ್ಲಿ ವೋಟ್ ಶೇರಿಂಗ್ ಯಾವ್ಯಾವ ಪಾರ್ಟಿಗೆ ಎಷ್ಟೆಷ್ಟು ಬಿದ್ದಿದೆ ಅನ್ನೋದನ್ನ ನೋಡೋದಾದ್ರೆ, ಪ್ರೆಸೆಂಟ್ ಈಗ ಅಧಿಕಾರದ ಗದ್ದುಗೆ ಏರ್ತಿರ್ತಕ್ಕಂಥ ಬಿಜೆಪಿ ಪಾರ್ಟಿ ಪಡ್ಕೊಂಡಿರ್ತಕ್ಕಂಥದ್ದು 94 ಲಕ್ಷ ಸಮಥಿಂಗ್ ವೋಟ್ಗಳಲ್ಲಿ 45.90%. ಅಂದ್ರೆ ಏನಿಲ್ಲ ಅಂತಂದ್ರೂ ನಿಯರ್ 43,24,000 ವೋಟ್ಗಳನ್ನ ಇವ್ರು ಪಡ್ಕೊಂಡಿದ್ದಾರೆ ಬಿಜೆಪಿಯವರು. AAP ಅವರು ಹೋಗಾದ್ರೆ 43.70%, ನಿಯರ್ ಏನಿಲ್ಲ ಅಂದ್ರೆ 1.5% ಅಷ್ಟೇ ಹಿಂದೆ ಮುಂದೆ ಇದ್ದಾರೆ. ಅಂದ್ರೆ ವೋಟಿಂಗ್ ಒಟ್ಟು ಮತದಾನಗಳು ಪಡ್ಕೊಂಡಿರೋದ್ರಲ್ಲಿ ಅಂದ್ರೆ ಸೋತಿರೋದು ಬರೀ 300 ಓಟು, 40 ಓಟು, 500 ಓಟು, 1000 ಓಟೆಲ್ಲ ಸೋತ್ಬಿಡೋರಲ್ಲ. ಸೊ ಇವ್ರು ಪಡ್ಕೊಂಡಿರ್ತಕ್ಕಂಥ ವೋಟಿಂಗ್ ಬಂದು ಟೋಟಲ್ 40,10,000 ವೋಟ್ಗಳನ್ನ ಇವ್ರು ಪಡ್ಕೊಂಡಿದ್ದಾರೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ಕಾಂಗ್ರೆಸ್ 6.38% ಬರುತ್ತೆ, ಅಂದ್ರೆ 6.38% ಬರುತ್ತೆ. ಸೊ ಅಂದ್ರೆ ಆ ಟೋಟಲ್ ವೋಟ್ ಅಲ್ಲಿ ಇವನ್ನ ಗುಣಿಸ್ಕೊಳ್ಳೋದಾರೆ ಅಂದ್ರೆ ಪರ್ಸೆಂಟೇಜ್ ಮಾಡ್ಕೊಳ್ಳೋದಾರೆ ನಾವು 6,01,000 ವೋಟ್ಗಳನ್ನ ಕಾಂಗ್ರೆಸ್ ಪಡ್ಕೊಂಡಿರೋದು ಟೋಟಲ್ ವೋಟ್. ನನ್ನ ಪ್ರಕಾರ ಇಲ್ಲಿ ಒಂದು 2-3 ಜನ ಯಾವ್ದಾದ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು, ಬಿಜೆಪಿ ಕ್ಯಾಂಡಿಡೇಟ್ಗಳು ಬಹುಮತದಲ್ಲಿ ಗೆದ್ದಿರ್ತಾರಲ್ಲ ವಿಧಾನಸಭಾ ಚುನಾವಣೆಯಲ್ಲಿ, ಒಂದು 3 ಜನದ ಓಟ ಇಡೀ ದೆಹಲಿ ರಾಜ್ಯ ಕಾಂಗ್ರೆಸ್ಗೆ ಕೊಟ್ಟಿರ್ತಕ್ಕಂಥದ್ದು. ಅಂಡ್ ಇನ್ನು ಇತರೆ ಆ ಪಕ್ಷ ಈ ಪಕ್ಷ ಇಂಡಿಪೆಂಡೆಂಟು ಸಪರೇಟು ನೋಟಾ ಎಲ್ಲಾ ಸೇರಿ 3.98% ಅಂದ್ರೆ 3,74,000 ವೋಟು ಈ ಕಡೆ ಹೋಯ್ತು. ಸೊ ಈಗ ಗಮನಿಸಿ, 94 ಲಕ್ಷ ವೋಟಿಂಗ್ ಆಗಿರೋದು, ಅದರಲ್ಲಿ ಬಿಜೆಪಿ ಪಡ್ಕೊಂಡಿರ್ತಕ್ಕಂಥದ್ದು ಮೋರ್ ದೆನ್ 43 ಲಕ್ಷ ಸಮಥಿಂಗ್, AAP ಪಡ್ಕೊಂಡಿರ್ತಕ್ಕಂಥದ್ದು 40 ಲಕ್ಷ ವೋಟಿಂಗ್. ಸೊ 3 ಲಕ್ಷ ವೋಟಲ್ಲಿ ಹಿನ್ನಡೆ ಮುನ್ನಡೆ ಆಗಿದೆ. ಬಟ್ ಅದ್ರಲ್ಲಿ 3 ಲಕ್ಷ ಅಲ್ಲ 10 ಲಕ್ಷ ಹಿನ್ನಡೆ ಮುನ್ನಡೆ ಆಗ್ಲಿ ಲೆಕ್ಕಕ್ಕೆ ಬರೋದೇನು, ಒಂದು ಓಟಲ್ಲಿ ಗೆದ್ನ ಅವನು ಗೆದ್ದ. ಸೊ ಯಾಕೆ ವೋಟಿಂಗ್ ಕಡಿಮೆ ಆಯ್ತು ಹೋಗಿದ್ರೆ, 2015ರಲ್ಲಿ ದೆಹಲಿಯಲ್ಲಿ ಮತದಾನದ ಪ್ರಮಾಣ ಹೆಚ್ಚು ಕಡಿಮೆ 67% ವೋಟಿಂಗ್ ಆಗಿರುತ್ತೆ. ಆ ಟೈಮ್ನಲ್ಲಿ ಜನಕ್ಕೆ ಕ್ರೇಜ್ ಇರುತ್ತೆ, ಗೆಲ್ಲಿಸ್ಬೇಕು ಇಂಥವ್ರನ್ನ, ನಾವು ಇಂಥವ್ರು ಸಪೋರ್ಟ್ ಮಾಡಬೇಕು ಅನ್ಕೊಂಡು ಮತದಾನ ಮಾಡೋದಕ್ಕೆ ಜನ ಮುಂದೆ ಬಂದಿರ್ತಾರೆ. ಸೊ 67% ವೋಟಿಂಗ್ ಆಗಿರುತ್ತೆ. ಅದಾದ ನಂತರ ನಾನು ಹೇಳ್ದಲ್ಲ ನಿಮಗೆ, ಹೋಗ್ತಾ ಹೋಗ್ತಾ ಯಾಕೋ ಕಡಿಮೆ ಆಯಿತು ಜನಗಳ ಮನಸ್ಥಿತಿ, ಜನಗಳ ಒಲವು ಕಡಿಮೆ ಆಯಿತು. ಅದೇ ರೀತಿ 2020 ಚುನಾವಣೆಯಲ್ಲಿ ಜನ 67% ವೋಟ್ ಮಾಡಿದಾರಲ್ಲ, ಅವರು 62% ಬಂದರು. 5% ಜನ ವೋಟ್ ಹಾಕೋದಕ್ಕೆ ಹೋಗಲೇ ಇಲ್ಲ. ಪ್ರೆಸೆಂಟ್ 2025ರಲ್ಲಿ ನಡೀತಲ್ಲ ಈ ಎಲೆಕ್ಷನ್, ಇದರಲ್ಲಿ ಜನ ಹೋಗಿದ್ದು 60.54%. ಆ ಎಲೆಕ್ಷನ್ ಕಂಪೇರ್ ಮಾಡ್ಕೊಂಡ್ರೆ 2%, ಆ ಎಲೆಕ್ಷನ್ ಕಂಪೇರ್ ಮಾಡ್ಕೊಂಡ್ರೆ ಟೋಟಲ್ 7% ವೋಟಿಂಗ್ ಕಡಿಮೆ ಆಗೋಯ್ತು. ಗೊತ್ತಿಲ್ಲ ಜನಗಳು ಯಾವ್ಯಾವ ರೀತಿ ಲೆಕ್ಕಾಚಾರ ಆಗ್ತಾರೆ, ಹೇಳಕ್ಕಾಗಲ್ಲ ನಮ್ಮ ಜನಗಳ ಮನಸ್ಥಿತಿ ಹೀಗೆ ಇರುತ್ತೆ ಅಂತ. ಗೆದ್ದವ್ರನ್ನ ಸೋಲಿಸ್ತಾರೆ, ಸೋಲ್ಸೋರ್ನ ಗೆಲ್ಲಿಸ್ತಾರೆ, ಹೇಗೆ ಬೇಕಾದರೂ ಆಗಬಹುದು, ಏನು ಬೇಕಾದರೂ ಆಗಬಹುದು. ಒಟ್ಟಾರೆಯಾಗಿ 2014ರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಪ್ರಧಾನಿ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಮೋದಿಯವರು 2019ರಲ್ಲೂ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ. 2024ರಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ 3ನೇ ಬಾರಿಗೆ. ಸೊ ಜನ ಲೆಕ್ಕಾಚಾರ ಆಗ್ತಿದ್ದು ಬಿಜೆಪಿ ಅಧಿಕಾರಕ್ಕೆ ಬರಲಿ, ಮೋದಿನೇ ಪ್ರಧಾನಿ ಆಗಲಿ, ಬಟ್ ದೆಹಲಿನ ಮಾತ್ರ ಗೆಲ್ಲಕ್ಕಾಗಲ್ಲ ಅಂತಿತ್ತು. ಅಫ್ಕೋರ್ಸ್ 2014ರಲ್ಲಿ ಮೋದಿ ಅವರು ಪ್ರಧಾನಿ ಆದಮೇಲೆ 2015ರಲ್ಲಿ ದೆಹಲಿ ಗೆಲ್ಬೋದಿತ್ತು, ಬಟ್ ಆಗಲ್ಲ. ಬೇಡ, 2019ರಲ್ಲಿ ಮೋದಿ ಅವರು ಪ್ರಧಾನಿ ಆದಮೇಲೆ 2020ರಲ್ಲೂ ಕೂಡ ದೆಹಲಿನ ಗೆಲ್ಬೋದಿತ್ತು, ಯಾಕೆಂದ್ರೆ 2 ಬಾರಿ ಪ್ರಧಾನಿ ಆದಂಥವ್ರು, ಬಟ್ ಆಗ್ಲೂ ಕೂಡ ಆಗಲ್ಲ. ಬಟ್ 2025ರಲ್ಲಿ ಆಗೋಯ್ತು. ಒಟ್ಟಾರೆಯಾಗಿ ಇವರೇ ಮಾಡ್ಕೊಂಡಂಥ ಒಳ ತಪ್ಪುಗಳು, ಒಳ ಏಟುಗಳು, ಬೇಡವಾದಂಥ ಮೈತ್ರಿ, ಇದೆಲ್ಲವೂ ಕೂಡ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇವತ್ತು ಕಡೆಗಣಿಸುವಂತಹ ಪರಿಸ್ಥಿತಿಗೆ ತಂದುಕೊಡ್ತು. ಒಂದಷ್ಟು ತಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಗೆಲುವು ಸಿಗಬಹುದು, ಸಿಗದೇ ಇದ್ರೂ ಇರಬಹುದು. ಬಟ್ ಏನೇ ಆಗಲಿ, ಒಂದು ರಾಷ್ಟ್ರೀಯ ಪಕ್ಷವಾದಂಥ ಕಾಂಗ್ರೆಸ್ ಇಲ್ಲಿ ಪಾತಾಳಕ್ಕೆ ಕುಸಿದು ಹೋಗಿದೆ. ಮೋರ್ ದೆನ್ ಕೇವಲ 6 ಲಕ್ಷ ವೋಟನ್ನು ಇಡೀ ರಾಜ್ಯದಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. ಗೊತ್ತಿಲ್ಲ ಒಟ್ಟಾರೆಯಾಗಿ ಮುಂದಿನ ರಾಜಕೀಯ ಜೀವನ ಹೇಗೆ ನಡೆಯುತ್ತೆ ದೆಹಲಿಯಲ್ಲಿ. ಚಿಕ್ಕ ರಾಜ್ಯ ಅಂದರೆ ಒಂದು ಕೇಂದ್ರಾಡಳಿತ ಪ್ರದೇಶ, ಬಟ್ ಅದು ತುಂಬಾ ಮುಖ್ಯವಾದಂಥದ್ದು, ಯಾಕೆಂತಂದ್ರೆ ಈ ದೇಶದ ರಾಜಧಾನಿ. ನೋಡೋಣ ಮುಂದಿನ ದಿನಗಳಲ್ಲಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಿಮಗೆ ಯಾರ್ಯಾರು ಗೆಲ್ಲಬೇಕು ಅಂತ ಅನಿಸಿತ್ತು, ಈ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ, ಈ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಒಪಿನಿಯನ್ ಏನು, ಅದೆಲ್ಲವನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸಾಧ್ಯ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅವ್ರಿಗೆ ತಲುಪಿಸಿ, ಅಂದರೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮ ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ, ಥ್ಯಾಂಕ್ ಯು.